ನಮಸ್ತೆ ಎಲ್ಲರಿಗೂ. ಸ್ವಲ್ಪ ಥಂಡಿ ಕೆಮ್ಮು ಕಫ ಎಲ್ಲ ಆಗಿದೆ. ಮಧ್ಯ ಬೇರೆ ಸೌಂಡ್ಗಳು ಜಾಸ್ತಿ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ಕೆಲಸ ಏನು ಅಂದರೆ ಇದು ನೋಡಿ, ಇದೆಲ್ಲ ರೋಗ ಬಂದಿದ್ದ ಕಾಲೋನಿಗಳಾಗಿತ್ತು. ನಾನು ಬಿಸಿನೀರಲ್ಲಿ ಹಾಕಿ ಟ್ರೀಟ್ ಮಾಡೋಷ್ಟೆಲ್ಲ ಏನೂ ಮಾಡಿಲ್ಲ, ಇದು ದೂರ ಇದೆ ಸೈಟು. ಅದಕ್ಕೆ ಏನು ಮಾಡಿದ್ದೀನಿ, ಎಲ್ಲ ಕಾಲೋನಿನ ಈ ಥರ ಓಪನ್ ಮಾಡಿ ಒಂದು ತಿಂಗಳಾಯ್ತು ಇದೇ ಥರ ಮಳೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಹುಲ್ಲೆಲ್ಲ ಬೆಳೆದು ಮುಚ್ಚೋಗಿದೆ. ಕೆಲವೊಂದೆಲ್ಲ ಗೆದ್ದಲು ಕೂಡ ಬಂದಿದೆ ನೋಡಿ, ಎಲ್ಲ ಮುಚ್ಚೋಗಿದೆ. ಇಲ್ಲಿ ಫ್ರೇಮ್ ಕೂಡ ಪೂರ್ತಿ ಮುಚ್ಚೋಗಿದೆ. ಇಲ್ಲೊಂದು ಬಾಕ್ಸೇ ಮುಚ್ಚಿದೆ, ಅಲ್ಲೂ ಒಂದು ಬಾಕ್ಸ್ ಮುಚ್ಚೋಗಿದೆ. ಈ ಥರ ಈಗ ಇದನ್ನೆಲ್ಲ ಕೆರೆಸಬೇಕು, ನೀಟಾಗಿಡೋದು. ಗೆದ್ದಲೆಲ್ಲ ಬಂದಿರುತ್ತೆ, ಮಳೆ ನೆಂದು ಸ್ವಲ್ಪ ಲಡ್ಡಾಗಿರುತ್ತೆ, ಮೀನ್ಸ್ ಇದರ ಆಯುಷ್ಯ ಸ್ವಲ್ಪ ಕಡಿಮೆ ಆಗಿರುತ್ತೆ ಬಾಕ್ಸಿಂದು. ಇದನ್ನೆಲ್ಲ ಇವತ್ತು ನೋಡಿ ಈ ಥರ ಇರೋದನ್ನೆಲ್ಲ ನೀಟಾಗಿ ಕೆತ್ತಿ ಸರಿ ಮಾಡಿಡೋದು. ಫ್ರೇಮ್ನೆಲ್ಲ ಕೆರೆಸಿ ನಾನು ಫ್ರೇಮ್ನ ಒಳಗಡೆ ಇಡಲ್ಲ, ಎಂಟಿ ಬಾಕ್ಸ್ನಷ್ಟೇ ಇಡೋದು. ಏನಕ್ಕೆ ಅಂದರೆ ನಾವು ಇದಕ್ಕೆ ಬೇಯಿಸ್ಕೊಡ್ತೀವಲ್ಲ, ಅದಕ್ಕಾಗಿ ಇದನ್ನೆಲ್ಲ ಕೆತ್ತಿ ನೀಟಾಗಿ ಇಡೋ ಪ್ರೋಗ್ರಾಮು. ಆಯಿತಾ, ನೋಡಿ ಇದು ಗೆದ್ದಲು ಬಂದಿದೆ ಇದಕ್ಕೆ ನೋಡಿ, ಅಲ್ಲೆಲ್ಲ ಬಂದಿದೆ. ತುಂಬ ಇದೆ ಮಾಡೋಕ್ಕೆ, 2 ಗಂಟೆ ಅಂತೂ ಮಿನಿಮಮ್ ಬೇಕಾ ಅಂತ. ಏನೋ 2 ಜನ ಆಳು ಸಿಕ್ಕಿದ್ದಾರೆ ಅಂತ ಇಲ್ಲಿ ಕರ್ಕೊಬಂದಿದ್ದೀನಿ ಇವ್ರನ್ನ. ಇವ್ರು ನೋಡ್ರಿ ಮಣ್ಣು ಆಡ್ತಿದ್ದಾರೆ, ಏನೋ ಹೆಲ್ಪ್ ಮಾಡ್ತಾರೆ ಅಂತ ಕರ್ಕೊಬಂದೆ ನಾನು. ನೋಡಿ ಇದು ಕೂಡ ಅಷ್ಟೇ. ಇದು ನೋಡಿ, ಈ ಸೆಂಟ್ರ್ ಲೈನ್ ಇದೆಯಲ್ಲ, ಇದು ನಾವು ಕೊಟ್ಟಿರೋ ಫೌಂಡೇಶನ್, ಅದಕ್ಕೆ ಸೈಡಿಗೆ ಮತ್ತೆ ಕಟ್ಟಿದ್ದು. ಕೆಲವೊಂದು ಟೈಮ್ ನಾನೇನು ಮಾಡ್ತೀನಿ, ಇದನ್ನು ನನಗೆ ಅರ್ಜೆಂಟು ಫ್ರೇಮ್ ಬೇಕು ಅಂದಾಗ ಈ ಥರ ಹಳೆ ಏನಿರುತ್ತಲ್ಲ ಅದನ್ನು ಒಂದು ನಿಮಿಷ ಈ ಥರ ಸೆಂಟ್ರಲ್ಲಿ ತೆಗೆದುಬಿಡೋದು ಸೈಡಿಗೆ. ಒಂದು ನಿಮಿಷ ಈ ಥರ ತೆಗೆದು 2 ಕಡೆ ತೆಗೆಯೋದು, ಮತ್ತು ಈ ಕಡೆ ಸೇಮು. ನೋಡಿ ಈ ಥರ ತೆಗೆದಾಗ ಈ ಸೆಂಟ್ರದ್ದು ಏನಿದೆಯಲ್ಲ ಅದು ಸ್ವಲ್ಪ ಇರುತ್ತೆ, ಕೆಲವೊಂದು ಇರುತ್ತೆ. ಅದನ್ನೇ ಆಮೇಲೆ ಹಾಗೆ ಕೊಡ್ತೀನಿ ನಾನು, ಫೌಂಡೇಶನ್ನೇ ಕೊಡೋಲ್ಲ. ವೀಡಿಯೋ ಮಾಡೋಕ್ಕಾಗಲ್ಲ, ಇನ್ನೊಂದು ಫ್ರೇಮಲ್ಲಿ ತೋರಿಸ್ತೀನಿ. ಇದರಲ್ಲಿ ಸ್ವಲ್ಪ ಕೆತ್ತೋಗಿದೆ ನೋಡಿ, ಇದು ಈ ಸೆಂಟ್ರಲ್ಲಿರೋದು ಆ ಫ್ರೇಮು ಹೋಗಿದೆ, ಫೌಂಡೇಶನ್ ಕೊಟ್ಟಿದ್ದು. ಇನ್ನೊಂದರಲ್ಲಿ ಅದೆಲ್ಲರೂ ತೋರಿಸ್ತೀನಿ. ಹಾಂ ನೋಡಿ, ಇದನ್ನು ಆ್ಯಕ್ಚುಲಿ ಕೆರೆಸಿ ಒಗೆಯೋದು. ಬಟ್ ಇದು ಈಗ ರೋಗ ಬಂದಿದ್ದಾಗಿತ್ತು, ಸೊ ಅದಕ್ಕೆ ನಾನು ಇದನ್ನು ಕೊಡಲ್ಲ. ಬಟ್ ಇದನ್ನು ಹೆಂಗೆ ಕೊಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ ಈ ಥರ ಇದೆ, ಈ ಥರ ಎಲ್ಲ ಇದೆಯಲ್ವ, ಇಲ್ಲಿ ನೋಡಿ. ಆಯಿತು, ಸೈಡಿಗಿಂದೆಲ್ಲ ತೆಗೆದೆ, ಹೈಟನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಿದೆ. ಆಯಿತು, ಇದೊಂದು ಫ್ರೇಮನ್ನು ನಾವು ಕೊಡ್ಬೋದು. ಎಮರ್ಜೆನ್ಸಿಗೆ ನಾನು ಹಳೆ ರೊಟ್ಟೆನೆಲ್ಲ ಕಟ್ ಮಾಡಿದಾಗ ಅದ್ರ ಬೇಸ್ ಸ್ವಲ್ಪ ಚೆನ್ನಾಗಿದ್ದರೆ ಇದೇ ಥರ ಇಡ್ತೀನಿ. ಇಲ್ಲ ಇದನ್ನು ಮತ್ತೆ ಮನೆಗೆ ತೊಗೊಂಡೋಗಿ ಅದನ್ನು ಪೇಸ್ಟ್ ಮಾಡಿ ಮತ್ತೆ ತೊಗೊಬಂದಿಡೋದು ತುಂಬ ಟೈಮು ಹಿಡಿಯುತ್ತೆ ಅಂತ. ಇದು ನೋಡಿ, ಎಲ್ಲ 4 ಫ್ರೇಮ್ ಬಾಕ್ಸ್ ಇದೆ ನೋಡಿ. ಡಿವಿಷನ್ಗೆ ಅಂತ ಬಳಸೋದು. ಇದೆಲ್ಲ 6 ಫ್ರೇಮ್ ಬಾಕ್ಸು. 8 ಫ್ರೇಮ್ ಬಾಕ್ಸು ಅಲ್ಲಿದೆ ಒಂದು. 8 ಫ್ರೇಮ್ ಬಾಕ್ಸ್ ಆಯುಷ್ಯ ಜಾಸ್ತಿ ಬರುತ್ತೆ. ಎಲ್ಲ ಲೋ ಕ್ವಾಲಿಟಿ ಬಾಕ್ಸ್ ಆಗಿದ್ದರಿಂದ ಜಾಸ್ತಿ ಟೈಮ್ ಬರೋಲ್ಲ. ಇದೆಲ್ಲ ಆಲ್ಮೋಸ್ಟ್ ಈಗ ನೆಂದು ಅಟ್ಲೀಸ್ಟ್ ರೋಗದ್ದೆಲ್ಲ ಸ್ಪ್ರೆಡ್ ಆಗೋದೆಲ್ಲ, ವೈರಸ್ಗಳೆಲ್ಲ ಹೋಗಿರ್ಬೋದು ಅಂತ ನಮ್ಮದೊಂದು ಅನಿಸಿಕೆ. ಗೊತ್ತಿಲ್ಲ, ಹೋಗ್ದೇನೂ ಇರ್ಬೋದು. ಬಿಸಿನೀರಲ್ಲಿ ಹಾಕಿ ಎತ್ತಿ ಎಲ್ಲ ಟ್ರೀಟ್ ಮಾಡಬೇಕು. ಬಟ್ ಏನಾಗಿದೆ ಅಂದರೆ ಇದಿಷ್ಟು ತಗೊಂಡೋಗೋತಕ್ಕ ಮತ್ತು ಬೇರೆ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ, ತಗೊಂಡೋಗೋದು ಕೂಡ ರಗಡೆ ಅಂತ. ನಾನು ಇದೇ ಥರ ಮಳೆಯಲ್ಲಿ ಯಾವಾಗ ಮಾರ್ಚಲ್ಲಿ ರೋಗಗಳು ಬಂದಿದ್ದು ಇದರಲ್ಲಿ, ಫೆಬ್ರವರಿಲಿ. ಅವತ್ತಿಂದ ಇವತ್ತು ಕೂಡ ಈ ಸೈಟಲ್ಲಿ ಏನೂ ಅಷ್ಟು ಮಾಡಿಲ್ಲ ಕೆಲಸಗಳು. ಯಾವುದು 1-2 ಉಳ್ಕೊಂಡಿದೆಯೋ ಅದನ್ನು ತಂದಿದ್ದು. ಮತ್ತು ಈ ಸೈಟಲ್ಲಿ ಇನ್ನೂ ರೋಗ ಇದೆಯಲ್ಲ ಅಂತ ನೋಡೋಕ್ಕೆ ಅಲ್ಲೊಂದು ಕಾಲೋನಿ ಒಂದು ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಅದು ತಂದು ಇಟ್ಟಿದ್ದೀನಿ 3 ಕಾಲೋನಿ. ಏನಾಗುತ್ತೆ, ಕೆಲವೊಂದು ಟೈಮ್ ಒಂದೇ ಸೈಡಲ್ಲಿ ರೋಗ ಇದ್ದರೂ ಕೂಡ ಅದು ಮತ್ತೆ ಅಟ್ಯಾಕ್ ಆಗುತ್ತೆ. ನೀವು 1 ವರ್ಷ ಇಟ್ಟರು ಕೂಡ, 1 ವರ್ಷದೊಳಗೆ ಇಟ್ಟರು. ಅದಕ್ಕೆ ಈಗ ನೆಕ್ಸ್ಟ್ ಮಳೆಗಾಲ ಮುಗಿದ್ರೆ ನಮ್ಗೆ ಬಿಲ್ಡಿಂಗ್ ಬೇಕಲ್ವ, ಅದಕ್ಕೆ ಟೆಸ್ಟಿಗೆ ಅಂತ ಒಂದು 4-5 ಕಾಲೋನಿ ತಂದಿಟ್ಟಿದ್ದೀನಿ. ಇದನ್ನೆಲ್ಲ ಈಗ ಕೆರ್ಸೋಕ್ಕೆ ಏನು ಬೇಕೋ, ನಿಮಗೊಂದು ಚಾಕು ಬೇಕಷ್ಟೇ. ಚಾಕುದಲ್ಲೇ ನೀಟಾಗಿ ಕೆರೆಸಿ ಕೆಳಗಡೆ ಈ ಥರ ಪ್ಲಾಸ್ಟಿಕನ್ನು ಹಾಸಿ ಅದ್ರ ಮೇಲ್ಗಡೆ ಇಡೋದು. ಕಟ್ಟಿಡ್ಲಿಕ್ಕೂ ನಾನೇನು ತಗೊಬಂದಿಲ್ಲ ಸದ್ಯ. ಕೆರೆಸಿ ಸ್ವಲ್ಪ ನೀಟಾಗಿಡೋದೇ ಮೇನ್ ವಿಷಯ. ಆಮೇಲೆ ಬೇಕಿದ್ರೆ ಅವರು ಫ್ರೀ ಆದಾಗ ಕಟ್ಟಿ ರೆಡಿ ಮಾಡ್ತೀನಿ ನಾನು, ಆಯಿತಾ. ಇದನ್ನ ಇಟ್ಟು ಅದ್ರ ಬೇರೆ ಒಂದಿಷ್ಟು ಪ್ಲಾಸ್ಟಿಕ್ ಅಂತಂದು ಮುಚ್ತೀನಿ. ಇಲ್ಲ ಮಳೆಗೆ ಇನ್ನೂ ಕೂಡ ಬೇಗ ಹಾಳಾಗ್ಬಿಡುತ್ತೆ, ಲಡ್ಡಾಗೋದು ಅಂತ ಹೇಳ್ತೀವಿ, ಅದರ ಆಯುಷ್ಯ ಕಡಿಮೆ ಆಗಿಬಿಡುತ್ತೆ. ಈಗ ಆಲ್ರೆಡಿ 1 ತಿಂಗಳು ಮಳೆ ನೆಂದಿದೆ, ನೋಡೋಣ ಇನ್ನೆಷ್ಟು ದಿನ ಬರುತ್ತೆ ಅಂತ. ನಮ್ಮ ಕೆಲಸದವರೆಲ್ಲ ಮಣ್ಣಾಡಿ ಕುಂತಿದ್ದಾರೆ. ಎಂಥದ್ದು ನೋಡಿ, ನಾನು ವಿಡಿಯೋ ಮಾಡ್ತೀನಿ ಅಂತ ನನಗೆ ಇಡ್ಲಿ, ರವೆ ಉಂಡೆ, ಸಾಂಬಾರೆಲ್ಲ ತಂದಿದ್ದಾರೆ. ತಿನ್ಕೊಂಡು ನಾನು ಕೆಲಸ ಮಾಡ್ತೀನಿ. ಓಕೆನಾ, ಬಾಯ್. ಇಲ್ಲಿ ನೋಡಿ, ಎಲ್ಲದನ್ನು ಸರಿ ಮಾಡಿ ಇಟ್ಟಾಗಿದೆ. ಬಾಕ್ಸ್ಗಳನ್ನೆಲ್ಲ ಕೆಳಗಡೆ ಪ್ಲಾಸ್ಟಿಕ್ ಹಾಕಿದ್ದೀನಿ, ಮೇಲ್ಗಡೆ ಫ್ರೇಮ್ ಇಟ್ಟಿದ್ದೀನಿ.
ತಗೊಂಡೋಗಿ ಇಡ್ಲಿಕ್ಕೆ ಅಲ್ಲಿ ಜಾಗ ಇಲ್ಲ, ತುಂಬ ದೂರ ಆಗುತ್ತೆ ಅಂತ ಇಲ್ಲೇ ಇಟ್ಟೆ. ನೋಡಿ ಈ ಥರ ಆಗಿದೆ. ಇದಕ್ಕೆ ಪ್ಲಾಸ್ಟಿಕ್ ಇದೆ ಅಂದ್ಕೊಂಡು ಇಟ್ಟಿದ್ದೆ, ಇದು ಸಾಲಲ್ಲ ಅಂತ ಈಗ ಮತ್ತೆ 15x15 ತಗೊಂಡೆ, ಹಾಕಿ ಕವರ್ ಮಾಡಿ ಕಟ್ಟಿಟ್ಬಿಟ್ರೆ ಅಟ್ಲೀಸ್ಟ್ ಇನ್ನೊಂದು ತಿಂಗಳು ಬಿಟ್ಟರೆ ಬಿಸಿಲು ಬೀಳುತ್ತೆ, ಆಮೇಲೆ ತೆಗಿಬೋದು. ಅದರಿಂದ ನೆಂದು ಒದ್ದೆ ಆಗಿ ಲಡ್ಡು ಆಗೋದರೂ ಕಡಿಮೆ ಆಗುತ್ತೆ ಅಂತ. ನೋಡಿ ಈ ಥರ ನಾನು ತುಂಬ ಬಾಕ್ಸಲ್ಲಿದ್ದರೂ ಅದೇ ಸೈಟಲ್ಲಿ ಅಲ್ಲಲ್ಲೇ ಈ ಥರ ಮಾಡಿಡ್ತೀನಿ. ಇದಕ್ಕಿಂತಲೂ ಇಲ್ಲಿ ಸರಿಯಾದ ಒಂದು ಐಟಮ್ ಇಲ್ಲ ಚೆನ್ನಾಗಿರೋದು. ಇದ್ದಿದ್ದರೆ ಬೇರೆ ರೀತಿಯೇ ಮಾಡಿಡ್ತಿದ್ದೆ. ಈಗೆಲ್ಲ ಕೆಳಗಡೆ ಗೆದ್ಲು ಬರೋ ಸಾಧ್ಯತೆ ಇರುತ್ತೆ, ಸೈಡಿಂದ ಕೂಡ ಹಾವೆಲ್ಲ ಹೊಕ್ಕೊಂಡಿರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇಲ್ಲೊಂದು 1 2 3 4 5 ಒಂದು 35 ಬಾಕ್ಸ್ 35-40 ಬಾಕ್ಸ್ ಇರ್ಬೋದು. ಪ್ಲಾಸ್ಟಿಕ್ ಕಟ್ಟಿ ಆಮೇಲೆ ಒಂದು ವೀಡಿಯೋ ಒಂದು ಫೋಟೋ ಕಳಿಸ್ತೀನಿ. ನೋಡಿ ಎಲ್ಲ ವ್ಯವಸ್ಥೆ ಆಯಿತು. ಮಳೆ ನೀರು ಬಿಡದೇ ಇರೋ ಥರ ಈ ಥರ ಮಾಡಿಟ್ರೆ ಈಗಿನ್ನೂ ಜುಲೈ ಅಲ್ವಾ, ಜುಲೈ ಮುಗಿತಾ ಬಂತು. ಆಗಸ್ಟಲ್ಲೂ ಬೇಕಾಗಲ್ಲ, ಸೆಪ್ಟೆಂಬರ್ಲೂ ಬೇಕಾಗ್ಬೋದು. ಆವಾಗ ಇದನ್ನು ತೆಗೆದ್ರಾಯ್ತು. ಈ ಎಮರ್ಜೆನ್ಸಿಗೆ ಅಂತ ಸ್ವಲ್ಪ ಬಾಕ್ಸ್ಗಳು ಬೇರೆ ಕಡೆ ಇದೆ. ಫಸ್ಟ್ ರೌಂಡು ಡಿವಿಷನ್ನಿಗೆ ಇಲ್ಲಿ ಜಾಸ್ತಿ ಬಾಕ್ಸ್ ಇಲ್ಲ, ನಂದು 15 ಇದೆ. ಅದಕ್ಕೇನು ಬೇಕಾಗಲ್ಲ. ಸೆಕೆಂಡ್ ರೌಂಡಿಗೆ ಬೇಕಾಗುತ್ತೆ ಮೇ ಬಿ ಬಾಕ್ಸ್ಗಳು, ಅದಕ್ಕೆ ಈ ಥರ ಮಾಡಿಟ್ಟಿನಿ. ಅದಾದಮೇಲೆ ಹಳೆ ಆಯಿಲು, ಎಂಜಿನ್ ಆಯಿಲ್ ಹಳೆಯದು, ಅದನ್ನು ತೊಗೊಂಡಿದ್ದೀನಿ. ಇರುವೆ ಎಲ್ಲ ಹತ್ತುತ್ತಾ ಇತ್ತು, ಸ್ವಲ್ಪ ಅದನ್ನು ಅಪ್ಲೈ ಮಾಡಿ ಹೋಗೋಣ ಅಂತ. ಇಲ್ಲ ಅಂದರೆ ಈ ಮಳೆಗಾಲದಲ್ಲಿ ಸರಿಯಾಗಿ ಈ ಥರ ಆಯಿಲ್ ಬಡ್ದಿಲ್ಲ ಅಂದರೆ ಈ ದೊಡ್ಡದು ಇರುವೆ ಬರುತ್ತೆ, ಅದು ಹತ್ಕೊಂಡು ಹೋಗುತ್ತೆ. ಅದೇನು ಜೇನಿಗೆ ಡಿಸ್ಟರ್ಬ್ ಮಾಡಲ್ಲ, ಅದು ಇದಿರಲಿ ಅಂತ ಏನಂತೀವಿ ಅದಕ್ಕೆ ಆಶ್ರಯ ಇರಲಿ ಅಂತ ಬೆಚ್ಚಗಿರೋ ಜಾಗದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದು ತುಂಬ ಆಗಿ ಮೊಟ್ಟೆ ಇಡ್ತಾ ಇರುತ್ತೆ, ಅದ್ರ ಓಡಾಟಕ್ಕೆ ಜೇನು ಹಾರೋಗುತ್ತೆ. ಜೇನಿಗೆ ಮತ್ತೇನು ಸಮಸ್ಯೆ ಮಾಡಲ್ಲ ಅದು. ನೋಡೋಣ, ಅದೇನಾದ್ರು ಕಂಡ್ರೆ ನಾನು ತೋರಿಸ್ತೀನಿ. ಅಲ್ಲಿ ಇಲ್ಲಿ ನೋಡಿ, ಇದೇ ಇರುವೆಗಳು ನೋಡಿ, ಕಾಣ್ತಾ ಇದೆಯಾ? ಇವೇನು ಸ್ಟ್ಯಾಚು ಆಗಿ ನಿಂತಿದ್ದೇವಲ್ಲ, ಏನೂ ಇಲ್ಲ ಗೊತ್ತಾಗಬಾರ್ದು, ಥೊಡನೆ ಸುಮ್ಮನೆ ನಿಂತಿರ್ತವೆ. ನೀವು ಸ್ವಲ್ಪ ಮೂವ್ಮೆಂಟ್ ಮಾಡಿದ್ರೆ ಓಡೋಗುತ್ತೆ. ಇದು ಈ ಪ್ಲಾಸ್ಟಿಕ್ ಅಡಿಗಡೆ ಇಲ್ಲಿ ಮೇಲ್ಗಡೆ ಮತ್ತು ಇಲ್ಲೂ ಒಳಗಡೆ ಗ್ಯಾಪ್ ಇದ್ದರೆ ಅಲ್ಲೆಲ್ಲ ಕೂತ್ಕೊಂಡಿರುತ್ತೆ. ಏನಕ್ಕೆ ಅಂದರೆ ಬೆಚ್ಚಗಿರೋ ಜಾಗ ಬೇಕು ಅಂತ ಆಯಿತಾ. ಅದಿದೆ, ಈ ನಮ್ಮನೆ ಕಾಡು ಬೆಳೆದಿದೆ ಕೆಳಗಡೆ, ಇದ್ರ ಮೇಲಿಂದನೂರು ಬರೋದು. ಮತ್ತು ಇದೆಲ್ಲ ಮಳೆಗೆ ಒದ್ದೆ ಆಗಿ ಇದ್ರದ್ದು ಹಾರ್ಡ್ ಸ್ಮೆಲ್ಲು ಹೋಗಿರುತ್ತೆ, ಪರಿಮಳ, ಅದಕ್ಕಾಗಿ ಬಂದಿರುತ್ತೆ. ಅದೇನು ಜೇನಿಗೆ ಏನು ಸಮಸ್ಯೆ ಕೊಟ್ಬಿಡುತ್ತೆ ಅಂತಲ್ಲ, ಅದು ಬಂದು ತುಂಬ ಆಗಿ ಮರಿ ಇಟ್ಟರೆ ಜೇನು ಆಮೇಲೆ ಓಡೋಗುತ್ತೆ, ಸ್ವಲ್ಪ ಡಿಸ್ಟರ್ಬ್ ಆಗಿ. ನೋಡಿ ಇದೆ, ಅದಕ್ಕೆ ಇದನ್ನು ಇನ್ನೊಮ್ಮೆ ಅಪ್ಲೈ ಮಾಡಿ ಹೋಗ್ತೀನಿ.